ನಮ್ಮ ಸರ್ಕಾರ ಮುಖ್ಯಮಂತ್ರಿಗಳು ಏನು ಮಾಡಿದ್ದಾರೆ? ನೀವು ಹೇಳಿದ್ದೀರಿ ಅಗಾರವಾದಂತ ಆರೋಪಗಳು ನನಗೆ ಗೊತ್ತಾಗಿದೆ ಅಂತ ತಿಳಿಸಿದ್ದಾರೆ. ಏನು ಗೊತ್ತಾಗಕ್ಕೆ ಏನಾದ್ರು ನಿಮ್ಗೆ ಎನ್ಕ್ವೈರಿ ಮಾಡಿದ್ದೀರಾ? ಇಲ್ಲ ಯಾರು ಎನ್ಕ್ವೈರಿ ಮಾಡಿ ಏನಾದ್ರು ಒಂದು ರಿಪೋರ್ಟ್ ಕೊಟ್ಟಿದ್ದಾರಾ? ಅಧಿಕಾರಿಗಳು ಕೊಟ್ಟಿದ್ದಾರೋ, ಲೋಕಾಯುಕ್ತ ಕೊಟ್ಟಿದ್ದಾರೋ, ಯಾರು ಕೊಟ್ಟಿದ್ದಾರೆ ನಿಮ್ಗೆ? ಗವರ್ನರ್ ಸಾಹೇಬ್ರೆ, ಇವತ್ತು ನಾವು ಕ್ಯಾಬಿನೆಟ್ ನಲ್ಲಿ 4 ಜನ ಮಾಜಿ ಮಂತ್ರಿಗಳು, ಒಬ್ಬ ಮಾಜಿ ಮುಖ್ಯಮಂತ್ರಿ, ಅವರ ಮೇಲೆ ತನಿಖೆಯನ್ನ ಮಾಡಿ ಧೀರವಾದಂತ ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ಆದೇಶ ಕೊಟ್ಟು ತನಿಖೆ ಮಾಡಿ ಇವರು ಕಳಂಕಿತರಾಗಿದ್ದಾರೆ, ಅದಕ್ಕೆ ಅನುಮತಿ ಕೊಡಿ ಅಂತ ಕೇಳಿ ಕಳಿಸಿದ್ರೆ ಯಾರು? ಲೋಕಾಯುಕ್ತವರು. ನಾವೆಲ್ಲ ಕಳಿಸಿರೋದು ತನಿಖೆ ಮಾಡಿ ಲೋಕಾಯುಕ್ತದವರು. ಕುಮಾರಸ್ವಾಮಿ ಮತ್ತೆ ಅವರಪ್ಪ ದೇವೇಗೌಡ ನಮಗೆಲ್ಲ ಬಹಳ ಸಂತೋಷ ಆಗೋಗಿತ್ತು. ಕರ್ನಾಟಕ ರಾಜ್ಯದ ಹಿರಿಯ ಧುರೀಣ ರಾಜಕಾರಣಿ ವೀಲ್ ಚೇರಲ್ಲಿ ಹೋಗಿ ರಾಜ್ಯದ ಬಗ್ಗೆ, ರಾಜ್ಯದ ಜನತೆ ಬಗ್ಗೆ, ರಾಜ್ಯಕ್ಕೆ ಒಳ್ಳೇದಾಗಲಿ, ರಾಜ್ಯದ ಹಿತದೃಷ್ಟಿಯಿಂದ ಹೋಗಿ ಮೋದಿ ನಾವು ಭೇಟಿ ಮಾಡ್ತಾ ಇದ್ದೀರಿ ಅನ್ಕೊಂಡಿದ್ದು. ಆದರೆ ನಾವೆಲ್ಲ ಆಮೇಲಿಂದ ಗೊತ್ತಾಯ್ತು ಅವರು ಚಿಲ್ಲರೆ ರಾಜಕಾರಣ ಮಾಡಕ್ಕೆ ಹೋಗಿರತಕ್ಕಂಥ ಚಿಲ್ಲರೆ ರಾಜಕಾರಣಿಗಳು ಅಂತ ಆಮೇಲಿಂದ ಗೊತ್ತಾಯ್ತು. ಇಂಥ ಚಿಲ್ಲರೆ ರಾಜಕಾರಣಿ ದೇವೇಗೌಡ ಕುಮಾರಸ್ವಾಮಿಗೆ ಸಿದ್ದರಾಮಯ್ಯ ಅವರು ಎದುರುವಂಥ ಪ್ರಶ್ನೆ ಇಲ್ಲವೇ ಇಲ್ಲ. ಯಾಕೆ ಅಂದರೆ ರಾಜ್ಯ ಕಂಡಿರತಕ್ಕಂಥ ಧೀಮಂತ ನಾಯಕ ಸಿದ್ದರಾಮಯ್ಯ ಅವರು ಎಲ್ಲ ಜಾತಿ ವರ್ಗಗಳ, ಎಲ್ಲ ಜಾತಿ ಬಡವರ ಶೋಷಣೆಗೆ ಒಳಗಾಗಿರೋರು, ಹಿಂದುಳಿದವರು, ದಲಿತರ ಪರವಾಗಿ ಸದಾ ಮಿಡಿಯತಕ್ಕಂಥ ಒಂದೇನಾದರೂ ಜೀವ ಕರ್ನಾಟಕ ರಾಜ್ಯದಲ್ಲಿ ಇದೆ ಅಂತ ಹೇಳಿದ್ರೆ ಅದು ಶ್ರೀಮಾನ್ ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವರಿಗೆ ಯಾವುದೇ ರೀತಿಯಾದಂಥ ರಾಜಕೀಯ ಧಕ್ಕೆ ಆದ ಅಂದರೆ ಒಂದು ಉಗ್ರ ಹೋರಾಟ ಇದ್ದೇ ಇರುತ್ತೆ. ಅದಕ್ಕೆ ಇಲ್ಲಿ ನೆರೆದಿರತಕ್ಕಂಥ ಸಾವಿರಾರು ಜನಗಳೇ ಸಾಕ್ಷಿ. ಅದೇ ರೀತಿ ಪಾಪ ಘನತೆವೇತ್ತ ರಾಜ್ಯಪಾಲ ಅಂತ ಹೇಳೋದಕ್ಕೆ ಒಂದು ಅವಮಾನ ಆಗುತ್ತೆ. ಯಾಕೆಂದ್ರೆ ಅವ್ರಿಗೆ ಘನತೆನೇ ಇಲ್ಲ. ಅವ್ರ ಹಿಂದೆ ಬಿಜೆಪಿ ರಾಜಕಾರಣಿ, ಬಿಜೆಪಿ ಕಾರ್ಯಕರ್ತ, ಅವ್ನು ಅನ್ಕೋಬಿಟ್ಟವನೇ ಬಿಜೆಪಿ ಏಜೆಂಟು. ಅವನು ಏನು ಅನ್ಕೋಬಿಟ್ಟಿದ್ದಾನೆ ಪಾಪ, ಆತ ಕನ್ಫ್ಯೂಷನ್ ಆಗ್ಬಿಟ್ಟು ನಾನು ಇನ್ನೂ ಬಿಜೆಪಿ ಕಾರ್ಯಕರ್ತ, ಬಿಜೆಪಿ ಅವ್ರು ಹೇಳ್ದಂಗೆ ಕೇಳಬೇಕು ಅಂತ ಕನ್ಫ್ಯೂಷನ್ ಆಗ್ಬಿಟ್ಟು ಬಿಜೆಪಿ ಅವರು ಮತ್ತೆ ಅವ್ರ ಮಿತ್ರ ಪಕ್ಷದವ್ರ ಮಾತೆಲ್ಲ ಕೇಳ್ಕೊಂಡು ಅವನ ಘನತೆ ಗೌರವನ ಆ ಘನತೆವೇತ್ತ ರಾಜ್ಯಪಾಲ ಅವನೇ ಹಾಳು ಮಾಡ್ಕೊತಾವನೆ. ಇಂಥ ಘನತೆವೇತ್ತ ರಾಜ್ಯಪಾಲ ಸುದೀರ್ಘ 45 ವರ್ಷಗಳ ಜೀವನದಲ್ಲಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ರಾಜಕಾರಣ ಮಾಡಿರತಕ್ಕಂಥ ಧೀಮಂತ ರಾಜಕಾರಣಿ ಸಿದ್ದರಾಮಯ್ಯ ಅವ್ರಿಗೆ ಏನು ಮಾಡೋಕ್ಕಾಗಲ್ಲ. ಅವ್ರಿಗೇನಾದರೂ ಅಳ್ಳಾಡ್ಸೋಕ್ಕೆ ಪ್ರಯತ್ನ ಪಟ್ಟರೆ ಕರ್ನಾಟಕದಲ್ಲಿ ಮುಂದೆ ಆಗತಕ್ಕಂಥ ಅನಾಹುತಗಳಿಗೆ ಇಂಥ ಚಿಲ್ಲರೆ ರಾಜಕಾರಣಿ ದೇವೇಗೌಡ ಮತ್ತು ಕುಮಾರಸ್ವಾಮಿ ಮತ್ತು ಬಿಜೆಪಿ ಏಜೆಂಟು ಆಗಿರತಕ್ಕಂಥ ರಾಜ್ಯಪಾಲ ಅಂತ ಅವರೇ ನೇರವಾಗಿ ಹೊಣೆ ಆಗ್ತಾರೆ. ರಾಜ್ಯದಲ್ಲಿ ಆಗೋತಕ್ಕಂಥ ದಂಗೆಗಳಿಗೆ ಅವರು ಹೊಣೆ ಆಗ್ತಾರೆ ಅಂತೇಳಿ ಈ ಮೂಲಕ ಬಿಜೆಪಿ ಮತ್ತು JDSಗೆ ಧಿಕ್ಕಾರ ಹೇಳಿ ನನ್ನ 2 ಮಾತು ಮುಗಿಸ್ತೀನಿ.